ಆತ್ಮೀಯ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನಿಮಗೆ ಕನ್ನಡದ ವ್ಯಾಕರಣದ ತರಗತಿಗೆ ಸ್ವಾಗತವನ್ನು ಕೋರುತ್ತಾ ಇಂದಿನ ವ್ಯಾಕರಣಾಂಶವನ್ನು ಮುಂದುವರಿಸೋಣ. ನಾವು ಮಾಡುತ್ತಿರುವ ವ್ಯಾಕರಣಾಂಶ ಯಾವುದು ಅಂತ ನಿಮಗೆ ಈಗಾಗಲೇ ಗೊತ್ತಿದೆ. ಹೌದು ಮಕ್ಕಳೇ, ವಾಕ್ಯಗಳ ಬಗ್ಗೆ ಮಾಡ್ತಾ ಇದ್ದೀವಿ. ಈ ಹಿಂದಿನ ವಿಡಿಯೋದಲ್ಲಿ ನಾವು ವಾಕ್ಯಗಳಲ್ಲಿ ಮೊದಲನೆಯ ವಿಧವಾಗಿದ್ದಂತಹ ಸಾಮಾನ್ಯ ವಾಕ್ಯದ ಬಗ್ಗೆ ತಿಳಿದುಕೊಂಡಿದ್ವಿ ಮಕ್ಕಳೇ. ಅದು ನಿಮಗೆಲ್ಲ ಕೂಡ ಈಗಾಗಲೇ ಗೊತ್ತಾಗಿದೆ. ಸಾಮಾನ್ಯ ವಾಕ್ಯ ಆದ ಮೇಲೆ ವಾಕ್ಯದಲ್ಲಿ ಬರುವಂತಹ ಎರಡನೆಯ ವಿಧ ಯಾವುದಾಗಿದೆ ಅಂತ ಹೇಳಿದ್ರೆ ಸಂಯೋಜಿತ ವಾಕ್ಯ. ನಾವು ಈ ದಿನದ ತರಗತಿಯಲ್ಲಿ ಸಂಯೋಜಿತ ವಾಕ್ಯ ಅಂದರೆ ಏನು, ಅದರ ವ್ಯಾಖ್ಯಾನ ಹಾಗೆಯೇ ಉದಾಹರಣೆಗಳ ಸಮೇತ ಅದನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡೋಣ ಮಕ್ಕಳೇ. ಈಗಾಗಲೇ ನಿಮಗೆ ಕಣ್ಣೆದುರಿಗೆ ನಾನು ಅದರ ವಿಷಯವನ್ನು ಬರೆದಿದ್ದೀನಿ. ಅದನ್ನು ಹೇಳೋಕ್ಕಿಂತ ಮುಂಚೆ ನೀವೆಲ್ಲರೂ ಕೂಡ ಇಲ್ಲಿ ಈ ಪದದ ಅರ್ಥವನ್ನು ಮೊದಲು ಮನಗಾಣಿ ಮಕ್ಕಳೇ. ಯಾವುದು? ಸಂಯೋಜಿತ. ಸಂಯೋಜಿತ ಅಂತ ಹೇಳಿದ್ರೆ ಸಂಯುಕ್ತ ಅನ್ನುವಂತಹ ಅರ್ಥನೂ ಕೂಡ ಕೊಡ್ತದೆ. ಏನು? ಸಂಯುಕ್ತ. ಸಂಯೋಜಿತ ಪದವಾಗಿರಲಿ ಅಥವಾ ಸಂಯುಕ್ತ ಅನ್ನುವಂತಹ ಪದವಾಗಿರಲಿ, ಅರ್ಥ ಏನು ಅಂತ ಹೇಳಿದ್ರೆ ಸೇರು ಅಥವಾ ಕೂಡು ಅಂಥೇಳಿ ಅರ್ಥವನ್ನು ನೀಡುತ್ತೆ. ಇಲ್ಲಿ ಹೆಸರೇ ಹೇಳುತ್ತೆ ಮಕ್ಕಳೇ, ಸಂಯೋಜಿತ ವಾಕ್ಯ. ಸಂಯೋಜಿತ ವಾಕ್ಯ ಅಂದರೆ ಇಲ್ಲಿ ಒಂದು ವಾಕ್ಯ ಇರೋದಿಲ್ಲ, ಬದಲಾಗಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವಾಕ್ಯಗಳು ಕೂಡಿಕೊಂಡು ಒಂದು ಪೂರ್ಣವಾದ ಅಭಿಪ್ರಾಯವನ್ನು ಕೊಡುವಂತಹ ವಾಕ್ಯವಾಗಿರುತ್ತೆ. ಅಂದರೆ ಎರಡಕ್ಕಿಂತ ಹೆಚ್ಚು ವಾಕ್ಯಗಳು ಇಲ್ಲಿ ಸೇರಿಕೊಳ್ತವೆ, ಇಲ್ಲಿ ಒಂದಕ್ಕೊಂದು ಬೆಸೀತವೆ. ಎರಡಕ್ಕಿಂತ ಹೆಚ್ಚು ವಾಕ್ಯಗಳು ಸೇರಿಕೊಂಡು ಕೂಡಿಕೊಂಡು ಒಂದು ಪೂರ್ಣವಾದ ಅಭಿಪ್ರಾಯವನ್ನು ಕೊಡುವಂತಿದ್ದರೆ ನಾವು ಅದಕ್ಕೆ ಸಂಯೋಜಿತ ವಾಕ್ಯ ಅಂತ ಹೇಳಿ ಕರಿತೀವಿ. ಅದಕ್ಕೆ ನಿಮಗೆ ಸಂಯೋಜಿತ ಪದದ ಅರ್ಥ ಏನು ಅಂತ ಹೇಳಿದ್ರೆ ಸಂಯುಕ್ತ. ಸಂಯುಕ್ತ ಅಂತ ಹೇಳಿದ್ರೆ ಸೇರು ಅಥವಾ ಕೂಡು ಅಂತ ಹೇಳಿ ಕರೀತಾರೆ. ಆ ನಿಟ್ಟಿನಲ್ಲಿ ಮಕ್ಕಳೇ, ಸಂಯೋಜಿತ ವಾಕ್ಯಕ್ಕೆ ನಾವು ಈ ಹೆಸರನ್ನು ಕೂಡ ಕರಿತೀವಿ. ಯಾವ ಹೆಸರನ್ನ ಕರಿತೀವಪ್ಪ ಅಂತ ಹೇಳಿದ್ರೆ ಸಂಯುಕ್ತ ವಾಕ್ಯ. ಸಂಯೋಜಿತ ವಾಕ್ಯಕ್ಕೆ ಇನ್ನೊಂದು ಹೆಸರು ಸಂಯುಕ್ತ ವಾಕ್ಯ ಅಂತನೂ ಕೂಡ ಕರೀತಾರೆ. ಈ ಹೆಸರನ್ನು ಕೂಡ ನೀವು ನೆನಪಲ್ಲಿಟ್ಟಿರಬೇಕು. ಪರೀಕ್ಷೆಗಳಲ್ಲಿ ಒಂದೊಂದು ಸಂದರ್ಭ ಹೇಳೋಕ್ಕಾಗೋದಿಲ್ಲ. ನಿಮಗೆ 4 ಆಯ್ಕೆಗಳನ್ನು ಕೊಡಬೇಕಾದ್ರೆ ಸಂಯೋಜಿತ ವಾಕ್ಯ ಅನ್ನೋದನ್ನು ಬಿಟ್ಬಿಟ್ಟು ಸಂಯುಕ್ತ ವಾಕ್ಯ ಅಂತೇನಾದರೂ ಕೊಟ್ಟರೆ ಅದು ನಿಮಗೆ ತಿಳಿದಿರಬೇಕು. ಬದಲಾಗಿ ಇದೇನಿದು ಸಂಯುಕ್ತ ವಾಕ್ಯ ಅಂತ ಹೇಳಿ ಬಂತಲ್ಲ, ಗೊಂದಲಕ್ಕೆ ಒಳಗಾಗುವ ಅವಕಾಶ ಇಲ್ಲ, ಅವಶ್ಯಕತೆ ಇಲ್ಲ. ಸಂಯೋಜಿತ ವಾಕ್ಯ ಅಂದರೂ ಅದೇನೆ, ಸಂಯುಕ್ತ ವಾಕ್ಯ ಅಂದರೂ ಕೂಡ ಅದೇನೆ, ಎರಡು ಒಂದೇ ಅರ್ಥ. ಹಾಗಾದರೆ ಸಂಯೋಜಿತ ವಾಕ್ಯ ಅಂದರೆ ಏನು, ಅದಕ್ಕಿರುವ ವ್ಯಾಖ್ಯಾನ ಏನಾಗಿದೆ? ನಿಮ್ಮ ಕಣ್ಣೆದುರಿಗಿದೆ ಮಕ್ಕಳೇ, ಸರಿಯಾಗಿ ಗಮನಿಸಿ ನೋಡಿ. ಏನಿದೆ? ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಎರಡು ಅಥವಾ ಹೆಚ್ಚು ಉಪವಾಕ್ಯಗಳು ಸೇರಿ ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಾಗಿದ್ದರೆ ಅದನ್ನೇ ನಾವು ಏನಂತ ಕರಿತೀವಿ ಅಂತ ಹೇಳಿದ್ರೆ ಸಂಯೋಜಿತ ವಾಕ್ಯ ಅಂತ ಹೇಳಿ ಕರಿತೀವಿ. ನೀವು ಮಕ್ಕಳೇ ಗಮನಿಸಬೇಕಾಗಿರೋದಿಷ್ಟೇ, ವಾಕ್ಯಗಳ ವ್ಯಾಖ್ಯಾನಗಳಲ್ಲಿ ಒಂದೋ ಎರಡೋ ಕೆಲವು ಪ್ರಮುಖವಾದ ಪದಗಳು ಬಂದಿರ್ತವೆ. ಅದನ್ನು ಅರ್ಥೈಸುವಲ್ಲಿ ಆ ಪದಗಳ ಬಗ್ಗೆ ಗಮನ ಕೊಟ್ಟು ತಿಳಿದು ಬಿಟ್ರೆ ಆ ವಾಕ್ಯದ ಒಂದು ವಿಷಯ ನಿಮಗೆ ಸಂಪೂರ್ಣವಾಗಿ ಅರ್ಥವಾಗಿಬಿಡುತ್ತೆ. ಈಗ ಸಾಮಾನ್ಯ ವಾಕ್ಯ ನೋಡಿದ್ವಿ ನಾವು, ಮೊದಲನೇ ವಾಕ್ಯ. ಅಲ್ಲೇನಿತ್ತೆ ಹೇಳಿ? ಒಂದು ಪೂರ್ಣ ಕ್ರಿಯಾಪದದಿಂದ ಕೂಡಿದ
ಅಲ್ಲೊಂದು ಪೂರ್ಣ ಕ್ರಿಯಾಪದ ವಾಕ್ಯದ ಕೊನೆಯಲ್ಲಿ ಬಂದದ್ದನ್ನು ನೀವು ಗಮನಿಸಿದ್ರಿ. ಹಾಗೇನೆ ಆ ವಾಕ್ಯ ಸ್ವತಂತ್ರ ವಾಕ್ಯವಾಗಿತ್ತು. ಅದೇ ರೀತಿ ಸಂಯೋಜಿತ ವಾಕ್ಯ ಅಂದ್ರೆ ಏನಿಲ್ಲಿ? ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ, ಗಮನ ಕೊಡಿ, ಎಷ್ಟು ವಾಕ್ಯಗಳು ಬರ್ತವೆ ಅಂತ ಹೇಳಿದ್ರೆ 2 ಅಥವಾ ಹೆಚ್ಚು. ಗಮನಿಸ್ತದಿರಿ, ಎಷ್ಟು ವಾಕ್ಯಗಳು ಬರಬಹುದು? 2 ವಾಕ್ಯಗಳಾದರೂ ಬರಬಹುದು, ಹೆಚ್ಚು ವಾಕ್ಯಗಳು. ಅವು ಎಂತಹ ವಾಕ್ಯಗಳು? ಸಹಜವಾಗಿ ಸ್ವತಂತ್ರ ವಾಕ್ಯಗಳಾಗೇ ಇರ್ತವೆ. ಮತ್ತೆ ಸ್ವತಂತ್ರ ವಾಕ್ಯ ಸಾಮಾನ್ಯ ವಾಕ್ಯದಲ್ಲೂ ಬಂದದ್ದು, ಮತ್ತೆ ಗೊಂದಲ ಬೇಡ. ಸಾಮಾನ್ಯ ವಾಕ್ಯಗಳ ರೀತಿಯಲ್ಲಿ ಇರುವಂತಹ ಒಂದು ವಾಕ್ಯ ಇರೋದಿಲ್ಲ, 2 ವಾಕ್ಯ ಇರಬಹುದು, ಅಥವಾ 2ಕ್ಕಿಂತ ಹೆಚ್ಚು ವಾಕ್ಯಗಳು ಇದ್ದು, ನೋಡಿ ಇಲ್ಲಿ ಹೇಳ್ತಾನೆ, ಉಪವಾಕ್ಯಗಳು ಸೇರಿ. ಇದು ಬಹಳ ಮುಖ್ಯ ನೋಡಿ ಮಕ್ಕಳೇ. ಇಲ್ಲೇ ಬಂತಲ್ಲ ಪದ, ನಾನು ಆಗ್ಲೇ ಹೇಳಿದ್ದು ಸಂಯೋಜಿತ. ಸಂಯುಕ್ತ ಅಂದ್ರೆ ಏನು ಅಂತ ಹೇಳಿದೆ? ಸೇರಿ. 2 ಅಥವಾ ಹೆಚ್ಚು ಉಪವಾಕ್ಯಗಳು ಸೇರಿ ಒಂದು ಪೂರ್ಣ ಅಭಿಪ್ರಾಯವನ್ನ ಕೊಡಬೇಕು. ಏನು ಕೊಡಬೇಕು? ಒಂದು ಪೂರ್ಣವಾದ ಅಭಿಪ್ರಾಯವನ್ನ ಕೊಡುವಂತಹ ವಾಕ್ಯವಾಗಿದ್ರೆ ಅದಕ್ಕೆ ನಾವು ಎಂತಹ ವಾಕ್ಯ ಅಂತೀವಿ? ಸಂಯೋಜಿತ ವಾಕ್ಯ ಅಥವಾ ಸಂಯುಕ್ತ ವಾಕ್ಯ ಅಂತ ಹೇಳಿ ಕರಿತೀವಿ. ನೀವು ಸರಳವಾಗಿ ನೆನಪಿಟ್ಕೊಳ್ಳಿ ಮಕ್ಕಳೇ, ಸರಳವಾಗಿ. ಏನದು ಸಂಯೋಜಿತ ವಾಕ್ಯ ಅಂದ್ರೆ? ಅದರಲ್ಲಿ ಒಂದು ವಾಕ್ಯ ಇರಲ್ಲ. ಏನು? ಒಂದು ವಾಕ್ಯ ಇರಲ್ಲ. ಕಡಿಮೆ ಅಂದ್ರೂ 2 ವಾಕ್ಯ ಇರ್ತವು, ಅಥವಾ 2ಕ್ಕಿಂತ ಹೆಚ್ಚು ವಾಕ್ಯಗಳು ಇರ್ತವೆ. ಆ ವಾಕ್ಯಗಳು ಒಂದಕ್ಕೊಂದು ಸೇರಿಕೊಂಡು, ಅರ್ಥಕತೆಲ್ಲ 2ಕ್ಕಿಂತ ಹೆಚ್ಚು ವಾಕ್ಯಗಳು ಸೇರಿಕೊಂಡು ಏನ್ ಮಾಡ್ತವೆ ಅಂದ್ರೆ ಒಂದು ಪೂರ್ಣವಾದ ಅಭಿಪ್ರಾಯವನ್ನ ಕೊಡ್ತವೆ. ಪೂರ್ಣಾಭಿಪ್ರಾಯದ ವಾಕ್ಯವಾಗಿ ಕೂಡಿದ್ರೆ ನಾವು ಅದನ್ನ ಏನಂತೀವಿ? ಸಂಯೋಜಿತ ವಾಕ್ಯ ಅಂತ ಹೇಳಿ ಕರಿತೀವಿ. ನಿಮಗೆ ಅದನ್ನು ಕಂಡುಹಿಡಿಯೋದಕ್ಕೆ ಈ ಉದಾಹರಣೆಗಳು ತುಂಬಾ ಅನುಕೂಲ ಮಾಡಿಕೊಡ್ತವೆ. ಆ ಉದಾಹರಣೆಗಳು ಕೂಡ ಅಷ್ಟೇ ಸುಲಭವಾಗಿದ್ದಾವೆ. ನೋಡಿ, ಇಲ್ಲಿ ಏನಿದೆ, ಒಂದು 4 ಉದಾಹರಣೆಗಳನ್ನ ತೆಗೆದುಕೊಂಡಿದ್ದೀನಿ ಮಕ್ಕಳೇ ಸಂಯೋಜಿತ ವಾಕ್ಯಕ್ಕೆ. ಮೊದಲನೇ ಉದಾಹರಣೆ, ರಮೇಶನು ಶಾಲೆಗೆ ಹೋದನು ಮತ್ತು ಅಲ್ಲಿ ಪುಸ್ತಕಗಳನ್ನ ಓದಿದನು. ನೀವು ಸ್ವಲ್ಪ ಇಲ್ಲಿ ಗಮನ ಕೊಡಿ ಮಕ್ಕಳೇ. ಈ ಒಂದನೇ ವಾಕ್ಯವನ್ನ, ಉದಾಹರಣೆಯನ್ನ ನೋಡಿದಾಗ ನಿಮಗೆ ಇಲ್ಲಿ 2 ಸ್ವತಂತ್ರ ವಾಕ್ಯಗಳು ನಿಮ್ಮ ಕಣ್ಣಿಗೆ ಬೀಳ್ತವೆ. ಇಲ್ಲಿ ಹೇಳಿದೀವಲ್ಲ, ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲವಲ್ಲ. ಸ್ವತಂತ್ರ ವಾಕ್ಯಗಳ ತರ ಇರೋ ಅಂಥವು ಇರ್ತವೆ, ಆದರೆ ಒಂದು ವಾಕ್ಯ ಇರಲ್ಲ. ಅಲ್ಲೇ ಇದೆ ವ್ಯಾಖ್ಯಾನದಲ್ಲಿ 2 ಅಥವಾ ಹೆಚ್ಚು, 2ಕ್ಕಿಂತ ಹೆಚ್ಚು. ಇಲ್ಲಿ ನೋಡ್ರಿ, ಹಾಗಾದ್ರೆ 2ಕ್ಕಿಂತ ಹೆಚ್ಚದವ ಗಮನಿಸ್ಬಿಡೋಣ. ರಮೇಶನು ಶಾಲೆಗೆ ಹೋದನು, ಇಲ್ಲಿವರೆಗೂ ಒಂದು ಸ್ವತಂತ್ರ ವಾಕ್ಯ ಐತಲ್ವಾ? ಒಂದು ಅರ್ಥಪೂರ್ಣ ವಾಕ್ಯ ಅನಿಸುತ್ತಲ್ಲ ಅಲ್ಲಿ. ರಮೇಶನು ಶಾಲೆಗೆ ಹೋದನು ಅನ್ನೋದ್ರಲ್ಲಿ ಒಂದು ವಾಕ್ಯ ಇದೆ. ಆಮೇಲೆ ನೋಡಿ, ಅಲ್ಲಿ ಪುಸ್ತಕಗಳನ್ನ ಓದಿದನು, ಅಥವಾ ನಾನು ಅವನು ಅಂತಲೂ ಸೇರಿಸ್ಬೋದು, ತಪ್ಪಿಲ್ಲ. ಅಲ್ಲಿ ಅವನು ಪುಸ್ತಕಗಳನ್ನ ಓದಿದನು ಅಂತಂದ್ರೆ ಅದು ಒಂದು ವಾಕ್ಯ. ಗಮನಿಸ್ತದಿರಲ್ಲ, ಇಲ್ಲಿ ನೋಡಿ, ರಮೇಶನು ಶಾಲೆಗೆ ಹೋದನು ಅನ್ನೋದು ಒಂದು ವಾಕ್ಯ, ಅಲ್ಲಿ ಪುಸ್ತಕಗಳನ್ನ ಓದಿದನು ಅನ್ನೋದು ಮತ್ತೊಂದು ಸ್ವತಂತ್ರ ವಾಕ್ಯ. ಈಗ ಈ 2 ವಾಕ್ಯಗಳನ್ನ ಸೇರಿಸೋದಕ್ಕೆ ನಮಗಿಲ್ಲಿ ಸಂಯೋಜಕ ಪದಗಳು ಸಿಗ್ತವೆ ಮಕ್ಕಳೇ. ಅವನ್ನ ಸಂಯೋಜಕ ಅವ್ಯಯಗಳು ಅಂತಲೂ ಕೂಡ ಕರೀತಾರೆ. ನೋಡಿ, ಇಲ್ಲಿ ಯಾವಿದಾವೆ? ಈ 2 ವಾಕ್ಯಗಳನ್ನ ಸೇರಿಸಿದ್ದು ಯಾವುದಪ್ಪ ಅಂತ ಹೇಳಿದ್ರೆ ಮತ್ತು. ಅಬ್ಸರ್ವೇಷನ್ ಮಾಡ್ತಾ ಇದ್ದೀರಾ? ಸರಿಯಾಗಿ ಗಮನಿಸ್ತದಿರಿ. 2 ವಾಕ್ಯಗಳನ್ನ ಸೇರಿಸುವುದಕ್ಕೆ ಇಲ್ಲಿ ಕೆಲವು ಸಂಯೋಜಕ ಪದಗಳು ಬರ್ತವೆ. ರಮೇಶನು ಶಾಲೆಗೆ ಹೋದನು ಅನ್ನೋದು ಒಂದು ವಾಕ್ಯ, ಅಲ್ಲಿ ಪುಸ್ತಕಗಳನ್ನ ಓದಿದನು ಅನ್ನೋದು ಇನ್ನೊಂದು ವಾಕ್ಯ, ಸ್ವತಂತ್ರ ವಾಕ್ಯ. 2 ವಾಕ್ಯಗಳನ್ನ ಸೇರಿಸಿದ್ದ ಸಂಯೋಜಕ ಪದ ಯಾವುದಾಗಿದೆ ಅಂತ ಹೇಳಿದ್ರೆ ಮತ್ತು. ಅರ್ಥ ಮಾಡಿಕೊಳ್ಳಕತ್ತೀರಿ? ನಮಗೆ ವಾಕ್ಯಗಳನ್ನ ಸೇರಿಸೋದಕ್ಕೆ ನಾವು ಮಾತಿನಲ್ಲೇ ದಿನಂಪ್ರತಿ ಮಾತಾಡಬೇಕಾದ್ರೆ ಅಂತ ಸಂಯೋಜಕ ಪದಗಳನ್ನು ಬಹಳ ಬಳಸ್ತೀವಿ. ಮತ್ತು, ಹಾಗೂ, ಅಥವಾ, ಆದರೆ,
ಆದ್ದರಿಂದ, ಗಮನಿಸಿದಿರಿ, ಕಾರಣ, ಇವೆಲ್ಲ ಏನಾಗಿದ್ದಾವೆ ಅಂದರೆ ಮಕ್ಕಳೇ ಪದಗಳು ಸಂಯೋಜಕ ಪದಗಳಾಗಿದ್ದಾವೆ. ಇವನು ನಾವು ಎರಡು ಪದಗಳನ್ನಾಗಿರಲಿ ಅಥವಾ ಎರಡು ವಾಕ್ಯಗಳನ್ನಾಗಿರಲಿ ಸೇರಿಸುವ ಸಂದರ್ಭದಲ್ಲಿ ಬಳಕೆಗೆ ಬರ್ತವೆ ಸಂಯೋಜಕ ಪದಗಳು ಅಥವಾ ಸಂಯೋಜಕ ಅವ್ಯಯಗಳು ಅಂತ ಹೇಳಿ ಕರಿತೀವಿ. ಅವ್ಯಯ ಅಂತ ಹೇಳಿದ್ರೆ ಆ ಪದ ತನ್ನ ರೂಪದಲ್ಲಿ ಬದಲಾವಣೆಯನ್ನು ಹೊಂದೋದಿಲ್ಲ. ಮುಂದೆ ಅವ್ಯಯಗಳು ಅನ್ನೋದೇ ಒಂದು ವ್ಯಾಕರಣಾಂಶ ಇದೆ ಮಕ್ಕಳೇ, ಅದನ್ನು ಮಾಡ್ತೀನಂತೆ ನಾನು, ಅಲ್ಲಿ ನಿಮಗೆ ಗೊತ್ತಾಗುತ್ತೆ. ನೋಡಿ, ಈಗ ಇಲ್ಲಿ ನಿಮಗೆ ಗೊತ್ತಾಯಿತು ಅಂತ ಭಾವಿಸ್ತೀನಿ. ಎರಡು ವಾಕ್ಯಗಳು ಅದಾವಲ್ವಾ, ಇವೆರಡೂ ಸೇರಿ ಒಂದು ಪೂರ್ಣವಾದ ಅಭಿಪ್ರಾಯವನ್ನ ಕೊಡ್ತವೆ. ರಮೇಶನು ಶಾಲೆಗೆ ಹೋದನು ಮತ್ತು ಅಲ್ಲಿ ಪುಸ್ತಕಗಳನ್ನು ಓದಿದನು. ನಮಗೆ ಅವಾಗೊಂದು ಪೂರ್ಣವಾದ ಅಭಿಪ್ರಾಯ ಅಥವಾ ವಾಕ್ಯದ ಒಂದು ಅರ್ಥ ವಿವರಣೆ ಸಿಗುತ್ತೆ ಮಕ್ಕಳೇ. ಇದು ಒಂದನೇ ಉದಾಹರಣೆ, ನಿಮಗೆ ಅರ್ಥವಾಯಿತು ಅನ್ನೋದು ನನ್ನ ಭಾವನೆ. ಎರಡನೇ ಉದಾಹರಣೆಗೆ ಬನ್ನಿ. ಇದು ಕೂಡ ತುಂಬ ಸರಳವಾಗಿದೆ ಮಕ್ಕಳೇ. ವಾಕ್ಯ ಏನಿದೆ ನೋಡಿ, ಮಳೆ ಬಂದಿತು, ಅದರಿಂದ ಏನಾಯಿತು, ಕೆರೆಗಳು ತುಂಬಿದವು. ಇವು ಎರಡು ವಾಕ್ಯ ಮಕ್ಕಳೇ, ಸ್ವತಂತ್ರವಾದ ವಾಕ್ಯಗಳು. ಮಳೆ ಬಂದಿತು ಅನ್ನೋದೊಂದು ಸರಳವಾದ ವಾಕ್ಯ, ಕೆರೆಗಳು ತುಂಬಿದವು ಅನ್ನೋದು ಕೂಡ ಸಹಜವಾಗಿ ಒಂದು ಸುಲಭವಾದ ಸರಳವಾದ ವಾಕ್ಯ. ಈ ಎರಡು ವಾಕ್ಯಗಳನ್ನ ಕೂಡಿಸಿರುವಂತಹ ಸಂಯೋಜಕ ಪದ ಯಾವುದಾಗಿದೆ ಹೇಳಿ? ಇಲ್ಲಿದೆ. ಯಾವುದದು? ಯಾವುದು? ಆದ್ದರಿಂದ. ಗಮನಿಸ್ತದಿರಲ್ಲ, ಮಳೆ ಬಂದಿತು, ಆದ್ರಿಂದ ಏನಾಯಿತು, ಊರಿನ ಕೆರೆಗಳು ತುಂಬಿದವು ಅಥವಾ ಕೆರೆಗಳು ತುಂಬಿದವು ಅಲ್ವಾ? ಎರಡೂ ವಾಕ್ಯಗಳನ್ನ ಇಲ್ಲಿ ಮಧ್ಯದಲ್ಲಿ ಬಂದಿರುವಂತಹ ಆದ್ದರಿಂದ ಅನ್ನುವಂತಹ ಸಂಯೋಜಕ ಪದ ಏನ್ ಮಾಡಿತು ಅಂತ ಹೇಳಿದ್ರೆ ಕೂಡಿಸ್ತು, ಎರಡೂ ವಾಕ್ಯಗಳನ್ನ ಸೇರಿಸ್ತು. ಇಲ್ಲಿ ಎರಡು, ಎರಡಕ್ಕಿಂತ ಹೆಚ್ಚು ಉಪವಾಕ್ಯಗಳು ಕೂಡಿ ಅಥವಾ ಸೇರಿ ಒಂದು ಪೂರ್ಣವಾದ ಅಭಿಪ್ರಾಯವನ್ನ ಕೊಡ್ತವೆ. ಒಂದು ಪೂರ್ಣವಾದ ಅಭಿಪ್ರಾಯವನ್ನ ಕೊಡುವಂತಿರುವ ವಾಕ್ಯಕ್ಕೆ ನಾವು ಏನಂತ ಕರಿತೀವಿ? ಸಂಯೋಜಿತ ವಾಕ್ಯ ಅಥವಾ ಸಂಯುಕ್ತ ವಾಕ್ಯ ಅಂತ ಹೇಳಿ ಕರಿತಾ ಹೋಗ್ತೀವಿ. ಅರ್ಥ ಮಾಡಿಕೊಳ್ಳಕತ್ತಿದ್ದೀರಿ? ಮೂರನೇ ಉದಾಹರಣೆಯನ್ನು ಕೂಡ ಗಮನಿಸಿ ಮಕ್ಕಳೇ. ಇದು ಕೂಡ ಅಷ್ಟೇ ಸುಲಭವಾಗಿದೆ ನೋಡಿ. ಇಲ್ಲೂ ಕೂಡ ನಮಗೆ ಎರಡು ಸ್ವತಂತ್ರ ವಾಕ್ಯಗಳು ಸಿಗ್ತವೆ. ಒಂದು, ಮಕ್ಕಳು ಹಾಲನ್ನ ಕುಡಿಯುತ್ತಾರೆ. ನೋಡ್ರಿ, ಇಲ್ಲಿಗೊಂದು ವಾಕ್ಯ ಮುಗೀತು. ಮಕ್ಕಳು ಹಾಲನ್ನು ಕುಡಿಯುತ್ತಾರೆ. ಇದು ಆಕ್ಚುಲಿ ಸಾಮಾನ್ಯ ವಾಕ್ಯಕ್ಕೆ ಬರ್ತವೆ, ಇವೆಲ್ಲವೂ ಕೂಡ ಉದಾಹರಣೆ ಆಗ್ತವೆ. ಆದರೆ ಇಲ್ಲಿ ನಾನು ಸಂಯೋಜಿತ ವಾಕ್ಯಕ್ಕೆ ಹೇಳ್ತಾ ಇದ್ದೀನಿ. ಮಕ್ಕಳು ಹಾಲನ್ನ ಕುಡಿಯುತ್ತಾರೆ, ಇಲ್ಲಿಗೆ ಒಂದು ವಾಕ್ಯ ಮುಗೀತು ಮಕ್ಕಳೇ. ಮುಂದಕ್ಕ, ಅವರಿಗೆ ಕೊಡಲು ಸಾಕಷ್ಟು ಏನಿಲ್ಲ, ಹಾಲಿಲ್ಲ ಅನ್ನೋದು ಇನ್ನೊಂದು ವಾಕ್ಯ. ಅವರಿಗೆ ಕೊಡಲು ಸಾಕಷ್ಟು ಹಾಲಿಲ್ಲ ಅನ್ನೋದು ಎರಡನೆಯ ವಾಕ್ಯ. ಎರಡು ಸ್ವತಂತ್ರ ವಾಕ್ಯಗಳನ್ನ ಇಲ್ಲಿ ಮಧ್ಯಕ್ಕೆ ಯಾವುದು ಕೂಡಿಸಿದೆ ಅಂತ ಹೇಳಿದ್ರೆ ಆ ಪದ ಆದರೆ. ನೋಡಕತ್ತೀರಿ, ಯಾವುದು ಕೂಡಿಸ್ತು? ಆದರೆ ಅನ್ನುವಂತಹ ಸಂಯೋಜಕದ ಪದ ಕೂಡಿಸ್ತು. ಇವು ಎರಡೂ ವಾಕ್ಯಗಳು ಸೇರಿ ನಮಗೆ ಒಂದು ಪೂರ್ಣವಾದ ಅಭಿಪ್ರಾಯವನ್ನ ಕೊಡ್ತಾ ಇದೆ. ಅರ್ಥ ಮಾಡಿಕೊಳ್ಳಕತ್ತೀರಿ? ಇನ್ನ ಕೊನೆಯದಾಗಿರ್ತಕ್ಕಂಥದ್ದು ನೋಡಿ, ಏನಿದೆ? ಮಾನವ ಒಂಟಿಯಾಗಿ ಬದುಕಲಾರ. ಇಲ್ಲಿವರೆಗೂ ಬಂದರೆ ಮಕ್ಕಳೇ ಒಂದು ವಾಕ್ಯ ಇದು. ಮಾನವ ಒಂಟಿಯಾಗಿ ಬದುಕಲಾರ, ಒಬ್ಬಂಟಿಯಾಗಿ ಬದುಕಲಾರ ಅಥವಾ ಏಕಾಂಗಿಯಾಗಿ ಬದುಕಲಾರ. ಯಾಕೆ? ಇಲ್ಲಿದೆ, ಅವನೊಬ್ಬ ಏನಾಗಿದ್ದಾನೆ ಅಂತ ಹೇಳಿದ್ರೆ ಸಂಘಜೀವಿ ಅಥವಾ ಸಮುದಾಯ ಜೀವಿ, ಸಮಾಜ ಜೀವಿ ಹೇಳ್ತೀವಲ್ಲ ನಾವು. ಅವನೊಬ್ಬ ಸಂಘಜೀವಿ ಅನ್ನೋದು ಒಂದು ವಾಕ್ಯ. ಮೊದಲಿಗೆ ಬಂದಿರತಕ್ಕಂಥದ್ದು ಮಾನವ ಒಂಟಿಯಾಗಿ ಬದುಕಲಾರ ಅನ್ನೋದು ಒಂದು ವಾಕ್ಯ. ಈ ಎರಡೂ ಸ್ವತಂತ್ರ ವಾಕ್ಯಗಳನ್ನ ಇಲ್ಲಿ ಯಾವುದು ಬೆಸ್ತಿದೆ ಅಂತ ಹೇಳಿದ್ರೆ ಕಾರಣ ಅನ್ನುವಂತಹ ಸಂಯೋಜಕ ಪದ ಏನಾಗಿದೆ ಅಂತ ಹೇಳಿದ್ರೆ ಕೂಡಿಸಿದೆ, ಸೇರಿಸಿದೆ. ಹಾಗಾಗಿ ಇದು ಎಂತಹ ವಾಕ್ಯಕ್ಕೆ ಉದಾಹರಣೆಗಳಾಗುತ್ತೆ ಅಂತ ಹೇಳಿದ್ರೆ ಸಂಯೋಜಿತ ವಾಕ್ಯಕ್ಕೆ ಉದಾಹರಣೆಗಳು ಆಗ್ತವೆ. ಇಂಥವನ್ನ ಬಹುತೇಕ ಬೇಕಾದಷ್ಟು ವಾಕ್ಯಗಳನ್ನು ಉದಾಹರಣೆ ಕೊಡಬಹುದು ಮಕ್ಕಳೇ. ಇನ್ನೊಂದೆರಡನ್ನ ನಾನು ನಿಮಗೆ ಹೇಳೋದಾದ್ರೆ, ಮಕ್ಕಳು ಶಾಲೆಗೆ ಹೋದರು ಒಂದು ವಾಕ್ಯ.
ಮಕ್ಕಳು ಶಾಲೆಗೆ ಹೋದರು, ಆದರೆ ಮಧ್ಯಕ್ಕೆ ನನ್ನ ಸಂಯೋಜಕ ಬಳಸಿದೆ. ಏನು? ಆದರೆ ಅವರು ಅಲ್ಲಿ ಸರಿಯಾಗಿ ಓದಲಿಲ್ಲ. ಆದರೆ ಅವರು ಅಲ್ಲಿ ಸರಿಯಾಗಿ ಓದಲಿಲ್ಲ. ಮಧ್ಯಕ್ಕೆ ಆದರೆ ಅನ್ನುವಂತಹ ಒಂದು ಸಂಯೋಜಕ ಪದವನ್ನು ನಾವು ಬಳಸಿದ್ದೀವಿ. ಅವು ಎರಡೂ ವಾಕ್ಯಗಳನ್ನು ಕೂಡಿಸ್ತು ಆ ಸಂಯೋಜಕ ಪದ. ಅರ್ಥ ಮಾಡಿಕೊಳ್ಳಕತ್ತೀವಿ. ಇನ್ನೊಂದು ವಾಕ್ಯ ಹೇಳ್ತೀನಿ. ನಾನು ಹಂಪೆಯ ಬಗ್ಗೆ ಕೇಳಿದ್ದೆನು. ಎಷ್ಟು ಸರಳವಾಗಿತ್ತು ನೋಡ್ರಿ. ಹಂಪೆ, ವಿಜಯನಗರ ಸಾಮ್ರಾಜ್ಯ. ನಾನು ಹಂಪೆಯ ಬಗ್ಗೆ ಕೇಳಿದ್ದೆನು, ಆದರೆ, ಮತ್ತು ಕೂಡ ಅಲ್ಲಿ ಏನು ಬಳಸಿದೆ ನಾನು? ಆದರೆ ನಾನು ಅದರ ಬಗ್ಗೆ ಸಂಪೂರ್ಣವಾಗಿ ತಿಳಿದದ್ದು ಅಲ್ಲಿಗೆ ಭೇಟಿ ನೀಡಿದಾಗ. ಹಂಪೆ ಬಗ್ಗೆ ಪೂರ್ಣವಾಗಿ ತಿಳಿದದ್ದು ಯಾವಾಗಪ್ಪ ಅಂತ ಹೇಳಿದ್ರೆ ಅಲ್ಲಿಗೆ ಭೇಟಿ ನೀಡಿದಾಗ. ನಾನು ಅಲ್ಲಿಗೆ ಭೇಟಿ ನೀಡಿದಾಗ ಅಂತ ಅನ್ನೋದು ಒಂದು ವಾಕ್ಯ ಆಗುತ್ತೆ. ಎರಡು ವಾಕ್ಯಗಳನ್ನು ಇಲ್ಲಿ ಸಂಯೋಜಕ ಪದಗಳು ಮಧ್ಯದಲ್ಲಿ ಬಂದ್ಬಿಟ್ಟು ಆ ವಾಕ್ಯಗಳನ್ನು ಏನು ಮಾಡ್ತವೆ ಅಂತ ಹೇಳಿದ್ರೆ ಸೇರಿಸ್ತವೆ. ಹಾಗಾಗಿ ಆ ವಾಕ್ಯದ ಅರ್ಥ ಬಹಳ ಸುಲಭವಾಗಿದೆ ಮಕ್ಕಳೇ. ಸಂಯೋಜಿತ. ಸಂಯೋಜಿತ ಅಂತ ಹೇಳಿದ್ರೆ ಸೇರು ಅಥವಾ ಕೂಡು. ಸಂಯುಕ್ತ ಅನ್ನೋ ಪದದ ಅರ್ಥನೂ ಕೂಡ ಸೇರು ಅಥವಾ ಕೂಡು ಅನ್ನುವಂತಹ ಅರ್ಥವನ್ನು ಕೊಡ್ತದೆ. ನಮಗಿಲ್ಲಿ ಒಂದು ವಾಕ್ಯ ಇರೋದಿಲ್ಲ. ಉದಾಹರಣೆಯ ವಾಕ್ಯಗಳಲ್ಲಿ ನೀವು ಈಗಾಗಲೇ ನೋಡ್ತಾ ಇದ್ದೀರಿ. ಕನಿಷ್ಠ ಅಂದರೆ ಎಷ್ಟಿರ್ತವೆ ಹೇಳಿದ್ದೀನಿ, 2 ಇರ್ತವೆ, ಇಲ್ಲ 2ಕ್ಕಿಂತ ಹೆಚ್ಚು ವಾಕ್ಯಗಳು ಇರ್ತವೆ. ಆ 2 ಅಥವಾ 2ಕ್ಕಿಂತ ಹೆಚ್ಚು ವಾಕ್ಯಗಳು ಕೂಡಿ ನಮಗೆ ಒಂದು ಪೂರ್ಣವಾದ ಅಭಿಪ್ರಾಯವನ್ನ ಕೊಡುವಂತಹ ವಾಕ್ಯ ಆಗಿರುತ್ತೆ ಅದು. ಅಂತಹ ವಾಕ್ಯಕ್ಕೆ ನಾವು ಏನಂತ ಕರಿತೀವಿ ಅಂತ ಹೇಳಿದ್ರೆ ಸಂಯೋಜಿತ ವಾಕ್ಯ ಅಥವಾ ಸಂಯುಕ್ತ ವಾಕ್ಯ ಅಂತ ಹೇಳಿ ಕರಿತಾ ಬರ್ತೀವಿ ಮಕ್ಕಳೇ. ಈಗಲೂ ನಾನು ಈ ವಾಕ್ಯದ ಮುಕ್ತಾಯ ಮಾಡ್ತಾನೂ ಕೂಡ ಮತ್ತೊಮ್ಮೆ ನಿಮಗೆ ಮುಖ್ಯವಾಗಿರೋ ಅಂಶವನ್ನ ನೆನಪು ಮಾಡ್ತಾ ಇದ್ದೀನಿ. ಗಮನ ಕೊಡಿ ಮಕ್ಕಳೇ. ನಿಮಗೆ ಎಕ್ಸಾಮ್ನಲ್ಲಿ ಕೇಳೋ ಅಂಥದ್ದು ಈ ವ್ಯಾಖ್ಯಾನಗಳನ್ನು, ವಾಕ್ಯಗಳು ಅನ್ನುವಂತಹ ವ್ಯಾಕರಣ ಅಂಶದಲ್ಲಿ ನಿಮಗೆ ಪರೀಕ್ಷೆಯಲ್ಲಿ ಕೇಳೋದು ಅದರ ವ್ಯಾಖ್ಯಾನಗಳನ್ನೇ ಕೇಳ್ತಾನೆ. ಇದನ್ನೇ ಕೇಳ್ತಾನೆ ನೇರವಾಗಿ. ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ 2 ಅಥವಾ 2ಕ್ಕಿಂತ ಹೆಚ್ಚು ಉಪವಾಕ್ಯಗಳು ಸೇರಿ ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಾಗಿದ್ದರೆ ಅದಕ್ಕೆ ಹೀಗೆನ್ನುವರು. ಹಿಂಗೆ ಕೊಟ್ಬಿಟ್ಟು ಕೆಳಗಡೆಗೆ ಅವೇ 3 ಆಯ್ಕೆಗಳು, ನಿಮಗೆ 4 ಆಯ್ಕೆಗಳು, 3 ವಿಧಗಳು: ಸಾಮಾನ್ಯ ವಾಕ್ಯ, ಸಂಯೋಜಿತ ವಾಕ್ಯ, ಮಿಶ್ರ ವಾಕ್ಯ, ಕೊನೆಯದಾಗಿರ್ತಕ್ಕಂಥದ್ದು ಬೇರೆ ಏನಾದರೂ ಒಂದನ್ನು ಕೊಟ್ಟುಬಿಡ್ತಾನೆ. ನಿಷೇಧಾರ್ಥಕ ವಾಕ್ಯ, ಏನೋ ಒಂದು ಪದವನ್ನು ಸೇರಿಸಿ ಕೊಟ್ಟುಬಿಡ್ತಾರೆ. ಆವಾಗ ನಿಮಗೆ ವಾಕ್ಯದ ವ್ಯಾಖ್ಯಾನ ಯಾವ ವಾಕ್ಯದ್ದು, ಏನು ಸಾಮಾನ್ಯ ವಾಕ್ಯದ್ದ, ಏನು ಸಂಯೋಜಿತ ವಾಕ್ಯದ್ದ ಅಥವಾ ಮಿಶ್ರ ವಾಕ್ಯದ್ದ ಅನ್ನೋದು ಸ್ಪಷ್ಟವಾಗಿ ತಿಳಿದಿರಬೇಕು. ಅದು ತಿಳಿದಿತ್ತು ಅಂತ ಹೇಳಿದ್ರೆ ಇದೇ ವಾಕ್ಯದ ವ್ಯಾಖ್ಯಾನ ಇದು ಅನ್ನೋದನ್ನು ನೀವು ಗುರುತಿಸಿ ಸರಿಯಾದ ಉತ್ತರವನ್ನು ಬರೆಯೋದಕ್ಕೆ ಏನಾಗುತ್ತೆ, ಸಾಧ್ಯವಾಗುತ್ತೆ ಮಕ್ಕಳೇ. ಇಷ್ಟನ್ನು ಹೇಳ್ತಾ ನಾನು ಈ 2ನೆಯ ವಾಕ್ಯವಾಗಿರತಕ್ಕಂತಹ ಸಂಯೋಜಿತ ವಾಕ್ಯವನ್ನು ಮುಗಿಸ್ತಾ ಇದ್ದೀನಿ. ಈ ವಾಕ್ಯದ ವಿಷಯ ನಿಮಗೆ ಸರಳವಾಗಿ ಅರ್ಥವಾಯಿತು ಅನ್ನೋದು ನನ್ನ ಒಂದು ಅನಿಸಿಕೆ. ಯಾರೆಲ್ಲ ನನ್ನ ಈ GMV ಕನ್ನಡ ಚಾನಲನ್ನು ವೀಕ್ಷಣೆ ಮಾಡ್ತಾ ಇದ್ದೀರಿ, ನಿಮ್ಮಲ್ಲಿ ಕಳಕಳಿಯ ವಿನಂತಿ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಇಷ್ಟವಾದಲ್ಲಿ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು ಕಮೆಂಟ್ಸ್ಗಳ ಮೂಲಕ ತಿಳಿಸಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಪ್ರಯತ್ನಕ್ಕೆ, ಒಂದು ಶ್ರಮಕ್ಕೆ ಫಲ ಸಿಗೋದು ಯಾವಾಗ ಅಂತ ಹೇಳಿದ್ರೆ ಓದುವ ವಿದ್ಯಾರ್ಥಿಗಳಿಗೆ ಈ ತರಗತಿ ಮುಟ್ಟಬೇಕು. ಅವರಿಗೆ ರೀಚ್ ಆಗೋ ರೀತಿಯಲ್ಲಿ ನೀವು ಇದನ್ನು ಹಂಚಿಕೊಂಡ್ರೆ, ಶೇರ್ ಮಾಡಿದರೆ ಶ್ರಮಕ್ಕೆ ಒಂದು ಸಾರ್ಥಕತೆ ಬಂದೊದಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಮಕ್ಕಳೇ. ಅಥವಾ ನೋಡ್ತಕ್ಕಂತಹ ಎಲ್ಲ ಸಹೃದಯ ಬಂಧುಗಳಲ್ಲಿ ನಾನು ಕೇಳ್ಕೊಳ್ತಕ್ಕಂಥದ್ದು ಅದನ್ನು. ಹಾಗಾಗಿ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಅನ್ನೋ ಮಾತನ್ನು ಕೇಳ್ಕೊಳ್ತಾ, ವಾಕ್ಯದ 3ನೆಯ ವಿಧ ಅಂದರೆ ಮಿಶ್ರ ವಾಕ್ಯ ಇದೆ.
ಆ ಮಿಶ್ರ ವಾಕ್ಯದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅನ್ನೋ ಮಾತನ್ನು ಹೇಳ್ತಾ ಎಲ್ರಿಗೂ ಧನ್ಯವಾದಗಳು.